ಸರ್ ಒಬ್ರಿಂದ ಸುತ್ತದ್ ಬೇಡ ಬನ್ನಿ ಸರ್ ಮಕ್ಕಳನ್ನ ಉದ್ಧಾರ ಮಾಡೋಣ. ಮಕ್ಕಳು ಪಟ್ಟಣಗೆರೆ ಮ್ಯಾಟರ್ ಬಿಟ್ಟು ಬನ್ನಿ ಸರ್, ಸ್ವಲ್ಪ ರಹಸ್ಯ ಕಾರ್ಯಾಚರಣೆ ಮಾಡೋಣ. ಗೌರ್ಮೆಂಟ್ ಅವ್ರಿಗೆ ಗೊತ್ತಿಲ್ವಾ? ಗೊತ್ತಿದ್ರು ಸುಮ್ನೆ ಇದ್ದೀರಾ ಯಾಕೆ? ಕಂಡೋರ್ ಮಕ್ಳು ಬಲಿ ಆಗ್ಬೇಕು, ನಿಮ್ಮನೆ ಮಕ್ಳು ಮಾತ್ರ ಚೆನ್ನಾಗಿರ್ಬೇಕಲ್ವಾ? ಅಪ್ಪ ಪರ್ಕೆ ತಗೊಂಡ್ಬಿಡ್ಬೇಕು, ಕಚ್ಚಡ ಬೇವಸಿ ನಾಯಿಗಳಿಗೆ. ಸರ್ ಮೀಡಿಯಾದವರು ಪಟ್ಟಣಗೆರೆ ಮ್ಯಾಟರ್ ಬಿಟ್ಟು ಬನ್ನಿ ಸರ್, ಸ್ವಲ್ಪ ರಹಸ್ಯ ಕಾರ್ಯಾಚರಣೆ ಮಾಡೋಣ. ಭೀಮಾ ಭೂಮಿ ನೋಡಿದ್ದೀರಲ್ಲ, ವಿಜಯಣ್ಣ ಎಷ್ಟು ಚೆನ್ನಾಗಿ ಹೇಳವ್ರೆ. ಇಂದಿನ ಪ್ರಜೆಗಳು ವಿದ್ಯಾವಂತರು ಬುದ್ಧಿವಂತರ ಬಗ್ಗೆ, ಕೆಲವರು ಡ್ರಗ್ಸ್ ಗಳ ಬಗ್ಗೆ ತಲೆನೇ ಬೇಕಾದ್ರೆ ಹೊಡಿತಾರೆ ಸರ್. ಏನು ಇಂಜೆಕ್ಷನ್ ಚುಚ್ಕೊಳ್ಳೋದಂತೆ, ಒಬ್ರಿಗಿಂತ ಒಬ್ರು ಚುಚ್ಕೊಂಡು ಸಾವಿರಾರು ಜನಗಳು ಸಾಯ್ತಾರೆ ಸರ್. ಎಲ್ಲಿಂದ ಸರ್ ಸಪ್ಲೈ ಆಗುತ್ತೆ ಇವ್ರಿಗೆಲ್ಲ ಡ್ರಗ್ಸ್ ಗಳು, ಗಾಂಜಾಗಳೆಲ್ಲ? ಸಣ್ಣ ವಯಸ್ಸಿಗೆ ಸರ್ ಬಲಿ ಆಗ್ತಾ ಇದಾರಲ್ಲ ವಿದ್ಯಾವಂತರು, ಓದ ಮಕ್ಕಳು ಎಲ್ಗಳಲ್ಲ. ಬನ್ನಿ ಸರ್ ಸ್ಕೂಲ್ ಕಾಲೇಜ್ಗಳ ಹತ್ರ ಸ್ವಲ್ಪ ರಹಸ್ಯ ಕಾರ್ಯಾಚರಣೆಗಳು ಮಾಡೋಣ. ಗೌರ್ಮೆಂಟ್ ಅವ್ರಿಗೆ ಗೊತ್ತಿಲ್ವಾ? ಗೊತ್ತಿದ್ರು ಸುಮ್ನೆ ಇದ್ದೀರಾ ಯಾಕೆ? ಕಂಡೋರ್ ಮಕ್ಳು ಬಲಿ ಆಗ್ಬೇಕು, ನಿಮ್ಮನೆ ಮಕ್ಳು ಮಾತ್ರ ಚೆನ್ನಾಗಿರ್ಬೇಕಲ್ವಾ? ಅಪ್ಪ ಅಮ್ಮ ಕಷ್ಟಪಟ್ಟು ₹100 ಸಂಪಾದನೆ ಮಾಡ್ತಾರಂದ್ರೆ ನನ್ನ ಮಕ್ಳು ತಲೆ ಹೊಡೆದು ತಗೊಂಡ್ ಹೋಗ್ಬಿಟ್ಟು ಗಾಂಜಾಗಳು ಹೊಡಿತಾರಲ್ಲ, ಡ್ರಗ್ಸ್ ಗಳು ಸಪ್ಲೈಗಳು ಮಾಡ್ತಾರಲ್ಲ, ಯಾವ್ಯಾವ ಶಾಪ್ಗಳಲ್ಲಿ ಸಪ್ಲೈ ಮಾಡ್ತಾರೆ ಸರ್? ಹೆಂಗ್ ಸರ್ ಇದು ಒಳಗಡೆ ಬರುತ್ತೆ ಡ್ರಗ್ಸ್ ಗಳೆಲ್ಲ? ಯಾವ ಪರ್ಮಿಷನ್, ಯಾರು ಸರ್ ಪರ್ಮಿಷನ್ಗಳು ಕೊಡ್ತಾರೆ ಇವಕ್ಕೆಲ್ಲ? ಗೊತ್ತಿದ್ರು ಗೊತ್ತಿಲ್ದೋ ತರ ಇದ್ದೀರಲ್ವಾ ಸರ್? ಒಬ್ರಿಂದ ಸುತ್ತದ್ ಬೇಡ ಬನ್ನಿ ಸರ್ ಮಕ್ಕಳನ್ನ ಉದ್ಧಾರ ಮಾಡೋಣ. ಮಕ್ಕಳೆಲ್ಲವ್ರ ನೋಡ್ರಿ ಹೆಂಗ್ ಹಾಳಾಗ್ ಹೋಗ್ತಾರೆ. ಬರ್ರಿ ಪ್ರಜೆಗಳು, ವಿದ್ಯಾವಂತರುಗಳು ಪರ್ಕೆ ತಗೊಂಡ್ಬಿಡ್ಬೇಕು, ಕಚ್ಚಡ ಬೇವರ್ಸಿ ನಾಯಿಗಳಿಗೆ. ಡ್ರಗ್ಸ್ ಗಳು ಸೇವೆ ಮಾಡ್ಕೊಂಡು ಡ್ರಗ್ಸ್ ಗಳು ಸಪ್ಲೈ ಮಾಡ್ಕೊಂಡು ನಿಮ್ದು ಒಂದು ಜೀವನನ